स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ತಾನೇ ಕೆಲ ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯರನ್ನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆತರಿಸಿ ತಮ್ಮ ಮಧ್ಯೆ ನನ್ನನ್ನು ಭಾಳ ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತು ಉತ್ತರ ಕೊಡಬೇಕು ಅನ್ನೋದು ಉದ್ದೇಶದಿಂದ ತಮಗೆ ಕರೆದಿದ್ದೀವಿ. ತಾವು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಾಗಿ ವಾರ್ಡ್ ನಂಬರ್ 29ನೇ ಉಪಚುನಾವಣೆಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಏನು ಮತಯಾಚನೆ ವೇಳೆಗೆ ನಾವು ಮಾತಾಡಿದ ಬಗ್ಗೆ ಅವರು ಒಂದು ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಆ ಟೀಕೆ ಟಿಪ್ಪಣಿಗೆ ಉತ್ತರ ಕೊಡಬೇಕಲ್ಲ ಅವರಿಗೆ. ಒಂದು ಏನಪ್ಪ ಅಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಈಗಾಗಲೇ ಇಲ್ಲಿಯವರು, ಸ್ಥಳೀಯವರು, ಈ ಮೊದಲೇ ಕೆಲಸ ಮಾಡಿದವರು, ಅವರು ಒಳ್ಳೆತನಾಗೆ ನೋಡ್ಕಿಸಿ ಇವರಿಗೆ ಆಕ್ರೋಶ ಆಗಿ ಇನ್ನು ಏನೇನಾದರೂ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಈ ಸೋಲುದು ಭಯ ಇರೋದ್ರಿಂದ ಈ ಥರ ಒಂದು ಶಾಸಕರ ಒತ್ತಡದಿಂದ ಬಂದು ಕಿಸಿ ಅವ್ರು ಮಾತಾಡಿದ್ದಾರೆ. ಅವ್ರ ಮನಸ್ಸಲ್ಲೇ ಮಾತಾಡಿಲ್ಲ ಅವರು. ಯಾಕೆಂದ್ರೆ ಒಂದು ಕಡೆ ಹೇಳ್ತಾರೆ, ರಾಜಾಜಿ ನಗರ್ನಾಗ ನೀವು ಒಂದು ಕೆಲಸ ಮಾಡಿ ತೋರಿಸಂದ್ರೆ ಆ ಯಾವುದು ತೋರಿಸ್ಬೇಕನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಪ್ರಾಯಶಃ ನೀವೇ ಮಾಡಿದಾದರೆ ಮತ್ತು ನಾವ್ಯಾಕಲ್ಲೇ ಮಾಡಿದ್ದು? ವಾರ್ಡ್ ನಂಬರ್ 29ನಲ್ಲಿ ದಾಖಿಲಾ ತೋರಿಸ್ರಿ ಏನು ಕೆಲಸ ಮಾಡಿರತ್ತ ಅವ್ರು ಹೇಳಿದ್ದಾರೆ. ಆ 29 ದಾಖಿಲಾಗೆ ಏನು ನಮ್ಮ ಬಿಜೆಪಿ ಅಭ್ಯರ್ಥಿ ಅದಲ್ಲ, ಏನು ಸರ್, ಗಿರೀಶ್ ಬಿರಾದರ್, ಇವರು ಅವ್ರ ಅಪ್ಪ ಸತ್ತಾರತ್ ಕಿಶಿ ಅನುಕಂಪ ಅದರ ಮೇಲೆ ಅವ್ರು ನಿಂತಿದಾರಲ್ಲ, ಅವ್ರ ಅಪ್ಪಂದಿ ಹಾನಿ ಮಾಡಿ ಕೇಳತ್ರಿ ಎಷ್ಟು ಸಲ ಪೂಜೆಗೆ ನಾನು ಬಂದಿನಿ, ಎಲ್ಲೆಲ್ಲಿ ಕೆಲಸ ಮಾಡೀನಿ ಅನ್ನೋದು ಅವ್ರಿಗೆ ಉತ್ತರ ಅವ್ರಿಗೆ ಕೊಡ್ತಾರೆ. 29ನೇ ವಾರ್ಡ್ನಾಗಿ 29 ಇಲೆಕ್ಷನ್ ಐತೆ ಕಿಶಿ ಈಗ ಶಿವರುದ್ರ ಬಾಗಲಕೋಟೆ ಸಾಹೇಬ್ರು ಹೇಳ್ತಾರ ಇಲ್ಲಿ 29 ವಾರ್ಡ್ ಈಗ ನೆನಪು ಬಂದಿತ್ತೇನತ್ತ. 29ನ ವಾರ್ಡ್ ನಂಬರ್ ಈಗ ನೆನಪು ಬಂದಿತ್ತಂದ್ರ ಇವ್ ಕೆಲಸ ಹೆಂಗ್ ಹಾಕಿದ್ದು? ಅವರಿಗೆ 15ನೇ ಹಣಕಾಸಿನ ಏನ 35 ವಾರ್ಡ್ನಲ್ಲಿ ನಗರ ಶಾಸಕರ ಮಗನಾದ ಅವ್ರ ಜೊತೆಯಲ್ಲಿ ತಗೊಂಡ್ ಕೇಸಿ ಎಲ್ಲ ಕಡೆ ಉದ್ಘಾಟನೆ ಮಾಡಿ 35 ವಾರ್ಡ್ನಲ್ಲಿ ಬಿಜೆಪಿ ವಾರ್ಡಿಂದೇ ಉದ್ಘಾಟನೆ ಸ್ಟಾರ್ಟ್ ಮಾಡಿದ್ದು ತಮ್ಮೆಲ್ಲರ ಮಾಧ್ಯಮದವ್ರಿಗೆ ಗೊತ್ತದೆ. ನಗರ ಶಾಸಕ ಇರ್ಲಿಲ್ಲ, ಅವ್ರ ಮಗ ಆದ್ರೂ ಕಂಟಿನ್ಯೂ ಆಗಿ ನಮ್ಮ ಜೊತೆಲಿದ್ದಾನೆ. ಎಲ್ಲ ಫೋಟೋ ಸಾಕ್ಷಿ ಅದಾವ್. ಆ ಫೋಟೋವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಅವ್ರು ಹೇಳುದು ಒಂದ್ ಕಡೆ ಸುಳ್ಳು, ಮತ್ತೊಂದ್ ಕಡೆ ಹೇಳುದು ಸುಳ್ಳು. ಇವೆಲ್ಲ ಸುಳ್ಳಿನ ಸರ್ದಾರ್ ಇವ್ರು. ಇವರೆಲ್ಲರೂ ಮಾಧ್ಯಮ ಮುಖಾಂತರ ಏನಾದರೂ ಹೇಳ್ಕೊತ ಕೂತಿದ್ದಾರೆ ಅಂದ್ರೆ ನಾವು ಸುಮ್ಕೊಂಡ್ರಕ್ ಆಗುದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಮೀದನ್ನ ಮುಷ್ರೀಫ್ ಅವರು 2 ಬಾರಿ ಸೋತಿದೆ ನಿಜ. ಆ ಸೋಲ್ಬೇಕಾದ್ರೆ ನಿಮ್ ಡೂಪ್ಲಿಕೇಟ್ ವೋಟನ್ನು ತಗೊಂಡ್ ಕಿಶ್ ನೀವು ಆರಿಸಿ ಬಂದಿರಿ. ನಮ್ಮ ಇಬ್ಬರಿನಲ್ಲಿ ಕಚ್ಚಾಟ ಇಲ್ಲ, ನಮ್ಮ ಇಬ್ಬರಿನಲ್ಲಿ ವಯಮನಸ್ಸಿಲ್ಲ. ನಮ್ಮ ನಾಯಕರು ಹಮೀದ್ ಮುಷ್ರೀಫರೇ ಮುಂದಾದರೂ ಸಹಿತ ಇಲೆಕ್ಷನ್ಗೆ ಅವರೇ ನಿಂದ್ರವರು. ಅವ್ರಿಗೆ ಯಾರು ತಗೊಂಡ್ ಬರ್ತೀವೋ ಅವ್ರು ನಿಮ್ ಮುಖಾಂತರ ಆರಿಸಿತ್ತಂದ್ರೆ ನಿಮ್ ಮಧ್ಯದಲ್ಲಿ ನಿಂದರ್ಸ್ತೀವಿ. ಎಲ್ಲಾದ್ರೆ ನಾವು ಟಿಕೆಟ್ ಸಲುವಾಗಿ ಕಿಚ್ಚಾಟ ಮಾಡ ನಾವೇನ್ ಮಾಡಕತ್ತಿಲ್ಲ. ಪ್ರಾಯಶಃ ಬಾಗಲಕೋಟೆ ಸೂರುದ್ರ ಬಾಗಲಕೋಟೆ ಮಗಿಮಠ ರಾಜು ಅವರು, ಆಮೇಲೆ ಏನ ನಮ್ಮ ಪ್ರೇಮಾನಂದ್ ಬಿರಾದವರು, ಇವರೆಲ್ಲರೂ ಏನ ಬಿಜೆಪಿ ಟಿಕೆಟ್ ತಗೋಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಧ್ಯಮದಲ್ಲಿ ಬಂದು ಪದೇ ಪದೇ ಅವರು ಒಂದು ನಾಟಕ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಂತದ್ದು ಏನಿಲ್ಲ, 1 ಮ್ಯಾನ್ ಶೋ ಅದ. 2 ಸಲ ಇಲ್ಲ, 2 ಸಲ ನಾವು ಸೋತಿವತ್ ಕಿಶಿ ನೀವು ಹೇಳ್ತಾಕಿರಲಿಲ್ಲ. ನಾವು ಸೋತಿಲ್ಲ, ನಾವು ಗೆದ್ದಿದ್ದೀವಿ. ನಮ್ಮ ನಾಯಕರೇ ಹಮೀದ್ ಮುಷ್ರೀಫೆ, ಮುಂದಾದ್ರೂ ಹಮೀದ್ ಮುಷ್ರೀಫೆ, ಇವತ್ತಾದ್ರೂ ಮುಷ್ರೀಫೆ. ನಾಳೆ ಮತ್ತೆ ಟಿಕೆಟ್ ಅವರಿಗೆ ಕೊಡ್ತೀವಿ. ಅವ್ರಿಗೆ ಗೆದ್ದು ಬರುತ್ತಾನೆ, ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರು ತಗೊಂಡು ಬರ್ತೀವಿ. ಇದು ನಮ್ಮ ಶಕ್ತಿ ಅದ, ನಾವು ಮಾಡಿ ತೋರಿಸ್ತೀವಿ. ಬಾಗಲಕೋಟವ್ರ ನಿಮ್ಮಾಗಿ ನಾವು ಮಾಡಕತ್ತಿಲ್ಲ ನಾಟಕ. ಶಾಸಕರ ಮುಂದೆ ಒಂದು ಮಾತಾಡ್ತೀರಿ, ಹಿಂದೆ ಒಂದು ಮಾತಾಡ್ತೀರಿ. ಶಾಸಕರಿಗೆ ಸರಸ್ಕಿಸಿ ಟಿಕೆಟ್ ತಗೋಬೇಕು ಅನ್ನೋದು ಆಶೆ ನಿಮ್ಗದ, ರಾಜು ಮಗಿಮಟ್ಗೆ ಅವ್ರಿಗೆ ಅದ, ಪ್ರೇಮಾನಂದ್ ಬಿರಾದರ್ಗೆ ಅದ. ಈ ಎಲ್ಲ ಆಟಕ್ಕೆ ನಂಬಲ್ಲಿ ಇಲ್ಲ. ಎರಡನೇದಾಗಿ ಮೊನ್ನೆ ಭಾರಿ ಮಳೆ ಆಗಿದ್ರಿಂದ ಆ ಮಳೆ ಒಳಗ ಆ ಮಗು ಸತ್ತ. ಈಗ ಅದ್ರ ರೊಕ್ಕ ಕೊಡೋ ಸಲುವಾಗಿ ಯಾರು ಕೊಡ್ಬೇಕಂತ ನಾಟಕ ಮಾಡ್ಯಾರ್ತಾರ. ನಿಮ್ಮಂಗೆ ನಾಟಕ ನಮ್ಗೆ ಬರುವುದಿಲ್ಲ. ನೀವು ಭಾರಿ ಪಾತ್ರದಾರ ಅದ್ರಿ ನಾಟಕ ಮಾಡಕ್. ನಾವು 2 ಲಕ್ಷ ರೂಪಾಯಿಗಳನ್ನು ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರವರು ಕ್ಯಾಶ್ ಕೊಟ್ಟಿದ್ದು, ಅದನ್ನು ಹೋಗಿ ಸಾರ್ವಜನಿಕವಾಗಿ ಹಮೀದ್ ಅಣ್ಣ ಮುಷ್ರೀಫ್ ಅವ್ರ ನೇತೃತ್ವದಲ್ಲಿ ಕೊಟ್ಟು ಬಂದಿವಿ. ಎರಡನೇದಾಗಿ ತಾವು ಮಹಾನಗರ ಪಾಲಿಕೆ ಸದಸ್ಯರತ್ರಿ, ನಿಮ್ಗೆ ಗೊತ್ತಿಲ್ಲ ಮಹಾನಗರ ಪಾಲಿಕೆ ಬಗ್ಗೆ ಗೌರವ ಇರಕ್ಕೆ ನಿಮ್ಗೆ ಮೊದಲ 2 ಲಕ್ಷ ರೂಪಾಯಿ ಮಹಾನಗರ ಪಾಲಿಕೆಯಲ್ಲಿಂದ ನಾವು ಕಮಿಷನರು ನಮ್ಮ ಮೇಯರ್ ಅವರು ಕೂಡಿ ಹೋಗಿ ಕೊಟ್ಟು ಬಂದ್ರೆ ಅದನ್ನು ಗೊತ್ತಿಲ್ಲ ನಿಮ್ಗೆ.
ಮಹಾನಗರ ಪಾಲಿಕೆ ಏನು ಕೊಟ್ಟಿರೋದು ಕೇಳ್ತೀರಿ. ಮಹಾನಗರ ಪಾಲಿಕೆಯಿಂದ 2 ಲಕ್ಷ ರೂಪಾಯಿಗಳನ್ನು ಪೂಜ್ಯ ಮಹಾಪೌರರು ಮತ್ತು ಕಮಿಷನರು ಮತ್ತು ಕಮಿಷನರು ಉಪ ಮೇಯರ್ ಅವರು ಎಲ್ಲ ಗೌರವಾನ್ವಿತ ಸದಸ್ಯರು ಸಮ್ಮುಖದಲ್ಲಿ 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟು 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಇಂಥ ಸುಳ್ಳು ಜನರ ಮುಂದೆ ಹೇಳ್ತೀರಂದ್ರೆ ಜನರಿಗೆ ಗೊತ್ತಾಗ್ಬೇಕು ಎಲ್ಲ ಸುಳ್ಳು ನೀವು ಹೆಂಗ್ ಮಾತಾಡ್ತೀರ. ಅದು ಅಲ್ಲದೆ ಭಾರಿ ಮಳೆಯಿಂದ ಅತಿಕ್ರಮಣ ಆಗೈತಿ, ಅವ್ರ ವಾರ್ಡ್ನಾಗ ಅತಿವೃಷ್ಟಿ ಆಗೈತಿ. ಸಾಕಷ್ಟು ಸಲ 7 ವರ್ಷ ನಿಮ್ಮ ಸರ್ಕಾರ ಇತ್ತು, 7 ವರ್ಷನ್ಯಾಗ ನೀವು ಏನ್ ಮಾಡಿರಿ ಅನ್ನೋದು ನಿಮ್ಗೆ ಗೊತ್ತದ. ನಮ್ಮ ವಾರ್ಡ್ ನಂಬರ್ 34ರಲ್ಲಿ 54 ಮಂದಿಗೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ನೋಟಿಸ್ ಕೊಡ್ಸಿರಿ ಅಂತ ಹೇಳ್ತೀರಿ. ನೀವು ಮೊದಲು ಹೋಗಿ ಸಾಲಿ ಕಲೀರಿ, ಆಮೇಲೆ ಕಲ್ತು ಮಾತಾಡ್ರಿ. ಯಾಕಂದ್ರೆ ನಿಮ್ಗೆ ಅದು ಯಾರ ಆಸ್ತಿ ಅದನ್ನೋದೇ ಗೊತ್ತಿಲ್ಲ, ಯಾರು ನೋಟಿಸ್ ಕೊಡ್ಬೇಕನ್ನೋದೇ ಗೊತ್ತಿಲ್ಲ. ನಿಮ್ಗೆ ನೋಟಿಸ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಡ್ಲಿಲ್ಲ ಅಂದ್ರೆ ಏನ್ ಶಿವರುದ್ರ ಬಾಗಲಕೋಟೆ ಕೊಡ್ಬೇಕಾ ಅದು ರೀ? ಅದು ಏನ್ ಗೊತ್ತದ ನಿಮ್ಗೆ? ಅದಲ್ಲಿ ವಿಷಯ ಏನದ ಗೊತ್ತದ ನಿಮ್ಗೆ? ನೀವು ಮೊದಲು ಅರ್ಥ ಮಾಡ್ಕೊಳ್ರಿ. 1978ರಲ್ಲಿ ಅಲ್ಲಿ ಎಕ್ವೇಷನ್ ಮಾಡಿದ್ದಾರೆ. ಎಕ್ವೇಷನ್ ಯಾಕೆ ಮಾಡ್ಯಾರ? ಅದರಲ್ಲಿ ಮೊದಲು ರಾಜ್ ಕೌಲೆ ಇದ್ದಿದ್ದು, ಇಬ್ರಾಹಿಂ ರೋಜಾ ಮುಂದ್ಗಡಿಂದ ರಾಜ್ ಕೌಲೆ ಬರ್ತಿತ್ತು. ಏನೇ ನಿಮ್ಮ ಪಾರ್ಟಿ ಲೀಡರ್ ಅದರ ಅವ್ರ ಮನೆ ಬಲ್ಲಿ ಅದು ಹೋಗ್ತಿತ್ತು. ಆ ಸರಳ ದಾರಿಯಲ್ಲಿ ಮೊದ್ಲಿಂದ ರಾಜ್ ಕೌಲೆ ಅದು ಇತಿಹಾಸ ತೆಗೆದು ನೋಡ್ರಿ. ಅಲ್ಲೇ ಹುಟ್ಟಿರಿ, ಅಲ್ಲೇ ಬೆಳೆದಿರಿ ನೀವು, ನಿಮ್ಗೇನು ಗೊತ್ತಿಲ್ಲ ಅದು. ಆ ರಾಜ್ ಕೌಲೆ ಇದ್ದಂತ ರಾಜ್ ಕೌಲೆಯನ್ನು ಇಬ್ರಾಹಿಂ ರೋಜಾ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅದು ಒಳಗಡೆ ಗಾರ್ಡನ್ ಬಂದ್ ಮಾಡ್ಕಿಸಿ ನಾವು ಹಿಂದ್ ಜಾಗ ತಗೋಬೇಕಂತ ಎಕ್ವೇಷನ್ ಮಾಡ್ಕೊಂಡಿದ್ದಾರೆ. ಆ ಎಕ್ವೇಷನ್ ಮಾಡ್ಕೊಂಡವ್ರು 78ರಲ್ಲಿ ಎಕ್ವೇಷನ್ ಆಗೈತಿ. ಅದಕ್ಕೆಲ್ಲ ಇದು ಮಾಡ್ಕೊಂಡ್ರಿ. ಏನಾದ್ರೆ ತಹಶೀಲ್ದಾರ್ ಬಲ್ಲಿ ರೆಕಾರ್ಡ್ ಇದೆ ಅದರದ, ಏನ್ ADLR ಬಲ್ಲಿ ರೆಕಾರ್ಡ್ ಅದ ಅದರದ, ಏನಾದ್ರು DDLR ನಲ್ಲಿ ರೆಕಾರ್ಡ್ ಅದ. ನೀವು ಎಕ್ವೇಷನ್ ಮಾಡಿದವ್ರು ನಿಮ್ ಜಾಗ ನೀವು ಕಬ್ಜಾ ಮಾಡ್ಕೊಳಕ್ ಆಗಿಲ್ಲ ಅವ್ರಿಗೆ. ಅಲ್ಲಿ ಉತ್ತಾರಣೆಯಾಗ ಬದಲಾವಣೆ ಆಗಿಲ್ಲ, ಅಲ್ಲಿ ಕಾಗದ್ನಾಗ ಬದಲಾವಣೆ ಆಗಿಲ್ಲ, ಅಲ್ಲಿ ಯಾವುದೇ ಒಂದು ರಿಜಿಸ್ಟರ್ನಾಗ ಎಂಟ್ರಿ ಇಲ್ಲ. ನೀವು ಎಕ್ವೇಷನ್ ಮಾಡ್ಕೊಂಡ್ರಿ, ಕಾಗದ್ ನಿಮ್ಮ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಲ್ಲಿ ಇಟ್ಕೊಂಡಿರಿ. ಆ ಎಕ್ವೇಷನ್ ಮಾಡಿದಂತ ಜಾಗದ ಬಗ್ಗೆ ಅಲ್ಲಿ ಏನಾರು ಬೋರ್ಡ್ ಹಾಕಿರಾ? ಏನಾರ ಅಲ್ಲಿ ನೀವು ಅವ್ರಿಗೆ ಇಲ್ಲಿ ಕಟ್ಟು ಬೆಳದ್ ಕಿಸಿ ಇದು ಮಾಡಿದ್ರ? ಏನಾರ ಆ ಮಂದಿಗೆ ಇದು ಮಾಡ್ಯಾರ? ಅತಿಕ್ರಮ ಯಾರು ಅತಿಕ್ರಮರು? ಅವ್ರ ಜಾಗ ಮಾಲಕರು ಮಾರಾಟ ಮಾಡ್ಯಾರ, ಇವ್ರು ರೊಕ್ಕ ಕೊಟ್ಟು ತಗೊಂಡಾರ. ಇದು ಏನು ಮುನ್ಸಿಪಾಲಿಟಿ ಜಾಗ ತಿಳ್ಕೊಂಡ್ರಿ? ಮುನ್ಸಿಪಾಲಿಟಿ ನೋಡ್ಸ್ಕೊಳಕ ಈ ಜಾಗ ಸಂಬಂಧಪಟ್ಟದ ಇಲಾಖೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು. ಅವ್ರಿಗೆ ನೋಟಿಸ್ ಕೊಟ್ಟಾರ. ನೋಟಿಸ್ ನಾವು ಯಾಕೆ ಕೊಡ್ಬೇಕು ಅವ್ರಿಗೆ? ನೀವು ಮಹಾನಗರ ಪಾಲಿಕೆ ಸದಸ್ಯರದ್ರಿ, ಕಾಯ್ದೆ ಕಾನೂನು ನಿಮ್ಗೆ ಗೊತ್ತಿಲ್ವಾ? ನೀವು ಮಾತಾಡೋ ಟೈಮ್ನಾಗ ಎಚ್ಚರಿಕೆ ಮಾತಾಡ್ರಿ. ಮೊದಲ ನಿಮ್ಮ ಆಸ್ತಿ ನೀವೇ ಅದೇ ಪಕ್ಕದಲ್ಲಿ ಒಂದು ರೋಡ್ ದೊಡ್ಡದು ಹೋಗ್ಲಾಕತ್ತಿದ್ ರೋಡ್ ಕಟ್ ಮಾಡ್ರಿ. ಬಿಜೆಪಿ ಸರ್ಕಾರ ಒಳಗೆ ನೀವು ನಿಮ್ ಲೇಔಟ್ ಮಾಡ್ರಿ ಸ್ವತಃ, ಅಲ್ಲಿ ಒಂದು ಕಮಾನ್ ಮಾಡಿರಿ. ನೀವು ಸರ್ವಿಸ್ ರೋಡ್ ಬಿಟ್ಟಿಲ್ಲ ಇನ್ನೂ ತನ, ನೀವು ಅದು ಸರ್ವಿಸ್ ರೋಡ್ ಬಿಟ್ಟಿಲ್ಲ. ಅದೇ ಜಾಗನಾಗ ಅದೇ ನನ್ನ ವಾರ್ಡ್ನಾಗೆ ಮಾಡಿರಿ ಲೇಔಟ್. ಚಿರುದ್ರ ಬಾಗಿಲು ಕೊಟ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಕಮಾನ್ ಮಾಡಿರಲ್ಲಿ. ಯಾವ ಕಮಾನ್ ಅದು? ಮೊನ್ನೆ ಹೇಳ್ತಿದ್ರಿ ಯಾವ ಕಮಾನ್ ಮಾಡ್ತಾರದ? ನಮಾಜ್ ಬೀಳ್ತಾರ, ಮುಸಲ್ಮಾನ್ ನಮಾಜ್ ಬೀಳ್ತಾರ, ನೀವು ಬೀಳ್ತೀರ ನಮಾಜ? ಮುಸಲ್ಮಾನ್ರೇ ನಮಾಜ್ ಬೀಳ್ತಾರ, ಹಿಂದೂವರೇ ಪೂಜೆ ಮಾಡ್ತಾರ. ನಮ್ ಧರ್ಮ ಪ್ರಕಾರ ನಾವ್ ಎಲ್ಲರೂ ಮಾಡ್ಲಿಕ್ಕೆ ಎಲ್ಲ ಸಂಪೂರ್ಣ ಅಧಿಕಾರ ಅದ. ಮತ್ ನೀವು ನಮಾಜ್ ಮಾಡ್ತೀರಿ, ಬರ್ರಿ ಕರ್ಕೊಂಡು ಹೋಗ್ತೀನಿ ಮಸೂತಿಗೆ. ಮಾತಾಡಕ ಒಂದ್ ಸ್ವಲ್ಪ ಇದಲ್ಲೇ ಮಾತಾಡ್ರಿ. 6 ಹಳದಕ್ಕೆ 3 ಹಳದಕ್ಕೆ ಕೇಳ್ದಂಗ ಮಾತಾಡಕತ್ತೀರಿ. ಆ ಜಗದ ಬಗ್ಗೆ ಏನ್ ಗೊತ್ತದ ನಿಮ್ಗ? ಅಲ್ಲೇ ಪಕ್ಕದಲ್ಲಿ ನಿಮ್ ಜಾಗ ಅದ, ಪಕ್ಕದಲ್ಲಿ ನಿಮ್ದೇ ಸಂಬಂಧಿಕರ ಜಾಗ ಅದ. ಅದು ಎಷ್ಟು 15 ಫೂಟ್ ತೆಗ್ ಅದ. 15 ಫೂಟ್ ತೆಗ್ಲಾಕ ನೀರ್ ನಿಂದಲ್ಲ, ಅದೇನ್ ಮಾಡ್ತೈತಿ? ಪ್ರೈವೇಟ್ ಜಾಗ ಅದ. ಪ್ರೈವೇಟ್ ಜಾಗನಾಗ ಏನ್ ಮಾಡ್ಬಹುದು ಅಲ್ಲೇ? ಆ ಜಾಗ ಮಾಲಕರು ರೊಕ್ಕ ಕೊಟ್ಟು ತಗೊಂಡ್ ಕಿಸಿ 54 ಮಂದಿ ಹೇಳ್ತೀರಿ, ಅದನ್ನೂ ಅಂಕಿ ಸಕ್ಕಿ ಗೊತ್ತಿಲ್ಲ. 62 ಮನಿ ಅದಾವಲ್ಲಿ. 62 ಮನಿಗೆ ನೋಟಿಸ್ ಬಂದೈತಿ. 62 ಮನಿಗಳಲ್ಲಿ ಹೋಗ್ತಾವ್. ಆದರೂ ಅದು ನಮ್ಮ ಜಮೀನ್ ಅಲ್ಲ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿ ತಪ್ಪಕ್ಕೆ ಸರ್ಕಾರದಾಗ ಕಾಯ್ದೆ ಅದ. 2018 ಕಾಯ್ದೆ ಆಗೈತಿ. ಯಾವ ಸ್ಕೀಮ್ಗೆ ತಾವು ಜಮೀನ್ ಅಕ್ವೈರ್ ಮಾಡಿರ್ತೀರಿ, ಆ ಸ್ಕೀಮ್ 5 ವರ್ಷನಾಗ ಅದು ಸಂಪೂರ್ಣಗೊಳಿಸಿಲ್ಲ ಅಂದ್ರ ಮೂಲ ಮಾಲಕರಿಗೆ ಸದರಿ ಜಮೀನ್ ಕೊಡ್ಬೇಕಂತ ಕಾನೂನು ಅದ. ಅದೇನು ಗೊತ್ತದ ನಿಮ್ಗ? ಬರೇ ಸುಳ್ಳು ಮಾತಾಡ್ದ ಖರೆ ಹಾಕಿದ್ದ ತಿಳ್ಕೊಂಡ್ರೆ ನೀವು ಮಾತಾಡುದ್ರಾಗ ಏನದ ಅರ್ಥ ಬೇಕದು. 29ನೇ ವಾರ್ಡ್ ಇಲೆಕ್ಷನ್ ಅದ, ವರ್ತಿಯೂರ್ ಇಲೆಕ್ಷನ್ ಅದ. ನೀವು 29 ವಾರ್ಡ್ದ ನಿಮ್ಮಲ್ಲೇ ನಿಮ್ದು ಅದೇ ಸ್ಥಳೀಯ ಕ್ಯಾಂಡಿಡೇಟ್ ಯಾವ ಬಿಜೆಪಿ ಆಗಿ ಇರ್ಲಿಲ್ಲ, ಸಿಗ್ಲಿಲ್ಲ ನಿಮ್ಗ. ಬೇರೆ ವಾರ್ಡಿನ ತನಕಿಸಿ ನಿಂದಿಸಿರ್ನು. ನಾವು
ಸ್ಥಳೀಯ ಕ್ಯಾಂಡಿಡೇಟ್ಗೆ ನಾವು ನಿಂದ್ರಿಸಿದ್ವು. ಅವ್ರು ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದವ್ರು ಅದಾರ, ಸಾಕಷ್ಟು ಕೆಲಸ ಆಗೈತಿ. 29ನೇ ವಾರ್ಡ್ನಾಗ ನಿಮ್ಗೆ ದಾಖಲಾಗಬೇಕತ್ತ ನೋಡ್ರಿ. 29 ಸೃಷ್ಟಿ ಕಾಲನಿಯಲ್ಲಿ ಆಂತರಿಕ ರಸ್ತೆ ಅಭಿವೃದ್ಧಿ ಪಡಿಸುವುದು 27 ಲಕ್ಷ ರೂಪಾಯಿ. ವಿಜಯಪುರ ಕನ್ನಡ ನಗರದಲ್ಲಿ ವಿಜಯಲಕ್ಷ್ಮಿ ನಗರವರೆಗೆ ಮುಖ್ಯ ರಸ್ತೆ ಅಭಿವೃದ್ಧಿ ಪಡಿಸಕ್ಕೆ 40 ಲಕ್ಷ ರೂಪಾಯಿ. ಇಪ್ಪತ್ತೊಂಬತ್ತ ಜಾತಗಾರ ಓಣಿ ಅಡ್ಡ ರಸ್ತೆ ಒಳಚರಂಡಿ ಅಳವಡಿಸುವುದು ಹಾಗೂ ಅಡ್ಡ ರಸ್ತೆಗಳನ್ನು 42,30,000. 29 ವಾರ್ಡ್ ಮುಷ್ರಿಫ್ ಕಾಲನಿ ರಾಘವೇಂದ್ರ ನಿಲಯದಿಂದ ಇನಾಮದಾರ್ ಕಿರಾಣಿ ಅಂಗಡಿ. 29ನೇ ವಾರ್ಡ್ ಸಂಗಮೇಶ್ವರ ಶಾಲೆಯಿಂದ ಶಹಾನಾ ಹಜೇರಿ ಮನಿವರೆಗೆ ಒಳಚರಂಡಿ ಹಾಗೂ ರಸ್ತೆ 35 ಲಕ್ಷ ರೂಪಾಯಿ. ಇವೆಲ್ಲ ಇನ್ನ ಭಾಳ ದಾಖಲೆ ಆಗ್ತದ. ಈಗ ಅರ್ಜೆಂಟ್ ಬರಾನ ನಾನು ತಗೊಳ್ ತೋರ್ಸಿನಿ. ಈ ದಾಖಲೆಗಳನ್ನು ನಿಮ್ ಕಂಡು ತೋರ್ಸಾಕತ್ತೀನಿ. ಈಗ ದಾಖಲೆ ಆಗಲಿ ನೋಡ್ಕೋರಿ. ಕೆಲವೊಂದು ಕೆಲಸ ಆಗ್ಯಾವ, ಕೆಲವೊಂದು ಕೆಲಸ ಮಾಡಾಕ್ತೋ. ಇದೇ ವಾರ್ಡ್ನ್ಯಾಗ ಪುಟ್ಟುತ್ತಾರ ಅದು ಎಲ್ಲದ ಅದು ಇದೇ ಈಗೇನು ಬಿಜೆಪಿ ಕ್ಯಾಂಡಿಡೇಟ್ ಅದಲ್ಲ, ಅವನೇ ಸತಕ ಪೂಜೆ ಮಾಡಿಸಿದಾಗ ಅವನೇ ಅದಾನ. ಎಲ್ಲಿ ಕೆಲಸ ಮಾಡ್ಯಾರ ಅಂತ ಕೇಳ್ತಾರ ವರ್ತಿ ಅವರು. ಎಲ್ಲಿ ಕೆಲಸ ಮಾಡ್ಯಾರ ನೋಡ್ರಿ. ನೋಡ್ರಿ ಇಲ್ಲಿ ಇಂಥವ್ ಎಷ್ಟು ಫೋಟೋ ಅದಾವ ನೋಡ್ರಿ. ಈ ವಾರ್ಡ್ನಲ್ಲಿ ಮಾಡಿದಂತ ಕೆಲಸಗಳನ್ನು ನಗರ ಶಾಸಕರು ಏನು ಮಾಡ್ಯಾರ ಏನಿಲ್ಲ, ನಗರ ಶಾಸಕರು ಏನು ಮಾಡ್ಯಾರ ಏನಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತದ. ಮಗಿಮಠ್ ಸಾಹೇಬ್ರು ಹೇಳ್ತಿದ್ರು, ಇದು NGRY ಇದು ಫಂಡ್ ಅದ. MGNY ಫಂಡ್ನಾಗ ಮೊದಲ ಅವ್ರು 48 ಕೋಟಿ ರೂಪಾಯಿ ತಗೊಂಡ್ ಬಂದಾರ. ಯಾವ್ಯಾವ ವಾರ್ಡ್ನಾಗ ಹಾಕಿರಿ ಮಗಿಮಠ್ ಸಾಹೇಬ್ರ? ಏನ್ ನೈತಿಕತೆ ಇದೆ ನಿಮ್ಗೆ ಹೇಳಕ? ಈಗ ನಮ್ಮ ಮಾನ್ಯ ಸಚಿವರು MB ಪಾಟೀಲ್ ಸಾಹೇಬ್ರು 150 ಕೋಟಿ ರೂಪಾಯಿ ತಂದಾರ. ಅದ್ರಾಗ ಕರೆಕ್ಟ್ ಆಗಿ ಮಾಡ್ಬೇಕಂತ ಹೇಳ್ತೀರಿ. ಅವಾಗ ಏನಾಗಿತ್ತು ನಿಮ್ಗೆ ಮಾತಾಡಕ? 48 ಕೋಟಿ ರೂಪಾಯಿನಾಗ ಯಾವ ವಾರ್ಡ್ನಾಗ ಹಾಕಿರಿ? ಈ 18 ವಾರ್ಡ್ನಾಗ ಎಲ್ಲರೂ ಕೆಲಸ ಮಾಡಿದ್ರು ತೋರಿಸ್ರಿ. ಮೊನ್ನೆ ಮಗು ಸತ್ತಲ್ಲಿ ಅಲ್ಲಿ ಎಷ್ಟು ಅವಶ್ಯಕತೆ ಇತ್ತು 24 ನಂಬರ್ ವಾರ್ಡ್ನಾಗ, ಅಲ್ಲಿ ಯಾಕೆ ಮಾಡಿಸ್ಲಿಲ್ಲ? ನಿಮ್ಮ ವಾರ್ಡಿಂದ ನಿಮ್ಮ ಪಕ್ಷದೇ ಬಿಜೆಪಿಗೆ ಆರಿಸಿ ಬಂದಂತ ಏನ್ 4 ಮತಕ್ಷೇತ್ರದಲ್ಲಿ ಅವ್ರಿಗೆ ಕೆಲಸ ಮಾಡಿಲ್ಲ ಕಿಸಿ ನಂಬಲ್ಲಿ ಇದು ಮಾಡ್ಕೊತಿದಾರ. ಅವರು ನಿಮ್ಮ ಪಾರ್ಟಿಯವರು, ಬಿಜೆಪಿ ಅವರು, ಮಹಾನಗರ ಪಾಲಿಕೆ ಸದಸ್ಯರು, ಅವರಲ್ಲೇ ಕೆಲಸ ಮಾಡ್ಲಕ್ ನೀವು ಅವ್ರಿಗೆ ಬರ್ಬೇಡ ಅಂತ ಹೇಳಿರಿ. ನಮ್ಮಲ್ಲೇ ಫಂಡ್ ಕೇಳಕ್ ಬರ್ಬೇಡ್ರಿ, ನಮ್ಮ ಸಿಟಿ ಅವ್ರಿಗೆ ನೀವು 4 ಟನ್ಗೆ ಹೋಗ್ರಿ ಅಂತ ಹೇಳ್ತೀರಿ. ಅವ್ರಿಗೆ ಏನ್ ಮಾಡಿರಿ ನೀವು ಸರಾಸರಿ ಮಾಡಿದಿರಂದ್ರ ಇವತ್ತು ನಾವು ಸರಾಸರಿ ಮಾಡ್ಬೋದಾಗಿತ್ತು. ಆವಾಗ ಮಹಾನಗರ ಪಾಲಿಕೆ ಮೇಯರ್ ಅವರು ಒಂದೇ ವಾರ್ಡಿಗೆ ಸಂಬಂಧಪಡುದಿಲ್ಲ, 35 ವಾರ್ಡಿಗೆ ಸಂಬಂಧಪಡ್ತಾರ. ಹೌದು ನಿಜ. MLA ಬರುವುದಿಲ್ಲ, MLA 35 ವಾರ್ಡಿಗೆ ಬರುವುದಿಲ್ಲ. MLA ಬರೇ ಕೇವಲ 17 ವಾರ್ಡಿಗೆ ಸಂಬಂಧ ಅದಾರ. 18 ವಾರ್ಡಿಗೆ MLA ಇಲ್ಲೇನವ್ರು? 18 ವಾರ್ಡಿಗೆ MLAನೂ ಇರ್ಬೇಕಾಗಿತ್ತಲ್ಲ. ಬಿಡೇನಾಗಿಂದು ರೊಕ್ಕ ತಗೊಂಡು ಹೋಗ್ತೀರಿ, ಯಾವ್ದಾರೆ ಇದು ಕಟ್ತೀರಿ. ಮಹಾನಗರ ಪಾಲಿಕೆ ರೊಕ್ಕ ತಗೋತೀರಿ, ಎಲ್ಲರೂ ಬೇಕಾದ್ರೆ ಕಟ್ತೀರಿ. ಮತ್ತೆ ಶಿವರುದ್ರ ಬಾಲ್ಕೊಟ್ಟವ್ರೆ ನಿಮ್ ದೇವರ ಹಾನಿ ಮಾಡ್ರಿ. ನಿಮ್ ಕುಲ ದೇವರ ಯಾರದ ಅನ್ನೋದು ಚಲೋ ರೋಡ್ ಇದ್ದಿದ್ದು ಮತ್ತೆ ರೋಡ್ ಕೆಲಸ ಮಾಡ್ಕೋತೀರಿ. ಅಲ್ಲಿ ಏನ್ ಕಾರಣ್ರಿ? ಶಿವಾಜಿ ಸರ್ಕಲ್ ಇಂದ 1 ತಿಂಗಳ ಮುಂಚೆ ಶಿವಾಜಿ ಸರ್ಕಲ್ ಇಂದ ಈ ಕಡೆ ಇದು WB ಕುಲಕರ್ಣಿ ದವಾಖಾನೆ ಒಂದು ರೋಡ್ ಮಾಡಿದ್ರು. 1 ತಿಂಗಳಾದ್ಮೇಲೆ ಮತ್ತೆ ಅದಕ್ಕೆ ಕಾರ್ಪೆಟ್ ಮಾಡಿದ್ರು. ಏನ್ ಕಾರಣಕ್ಕ? DC ಆಫೀಸ್ ಹಿಂದೆ, DC ಅವ್ರ ಜಿಲ್ಲಾ ಖಾಸಗಿ ಆಫೀಸ್ ಮುಂದೆ ಹಿಂದ ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡ್ಸಿರಿ. ಹಿಂದಾಗಲಿ ಶೇಡ್ ಬಿಟ್ಟದು ಮತ್ತೆ ಡಾಮರ್ ರೋಡ್ ಮಾಡ್ಸಿದ್ರಿ. ಅಲ್ಲಿ ಇಬ್ರಾಹಿಂ ರೋಜಾ ರೋಡಿಗೆ ಅಲ್ಲಿ ಹೋದ್ರಿ ನೋಡ, ಅಲ್ಲಿ ರೋಡ್ ಮಾಡ್ಸ್ಯಾರ. ಅಲ್ಲಿ ಯಾವ ರೀತಿ ರೋಡ್ ಮಾಡ್ಸ್ಯಾರ ಅಂತ ಅವ್ರಿಗೆ ಕೇಳ್ರಿ. MG ರೋಡ್ ಮಾಡ್ಸಿರಿ, ನೀವು ತಿರ್ಗಾಡ್ತೀರಿ ಎಲ್ಲ ಮಾಧ್ಯಮದವ್ರು. 2 ಸಲ ರೋಡ್ ಆಯ್ತದ. 2 ಸಲ ರೋಡ್ ಆದಾಗ್ನು ಇವತ್ತಿನ ಏನ್ ಪರಿಸ್ಥಿತಿ ಅದು ನೀವ್ ಹೇಳ್ರಿ. ಏನ್ ಮೇಯರ್ ಅವ್ರು ಯಾವ ಕೆಲಸ ಮಾಡಿರೋದ್ ಕೇಳ್ತಿರಲ್ಲ.
ನಿಮ್ಮ ಆಫೀಸ್ ಮುಂದೆ ಡ್ರೈನೇಜ್ ಸಮಸ್ಯೆ ಆಗಿತ್ತು, ರೋಡ್ ಮಾಡ್ಸಿದ್ರಿ, ಅಲ್ಲಿ ಯಾರು ಕೆಲಸ ಮಾಡ್ಸಿದ್ರಿ? ಮಗಿಮೇಡ್ ಸಾಹೇಬ್ರ ಉತ್ತರ ಕೊಡ್ರಿ, ಇದಕ್ಕೆ ಯಾರು ಕೆಲಸ ಮಾಡ್ಸಿರೋದು? ಜನರ ತೊಂದರೆ ಏನೈತಿ ಅದು ಮಾಡ್ಬೇಕಾಗ್ತೈತಿ. ನಮ್ಮಲ್ಲಿ ಫಂಡ್ ಇಲ್ಲ, ನಿಮಗೂ ಗೊತ್ತದಲ್ಲ ಫಂಡ್ ಇಲ್ಲ ಅನ್ನೋದು. ಆದ್ರೂ ಎಷ್ಟು ಕೆಲಸ ಮಾಡಿದ್ವಿ ನಾವು. ಜನರಲ್ ಫಂಡ್ನಾಗ ಸುಮಾರು ಬಂದ್ ಕೂಡಲೇ 15 ಹಣಕಾಸಿನ ಅಮೌಂಟು 35 ವಾರ್ಡ್ನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಜನರಿಗೆ 35 ವಾರ್ಡ್ನಲ್ಲಿ ಕೆಲಸ ಮಾಡಿದ್ವು. ಆಮೇಲೆ 18 ವಾರ್ಡಿಗೂ ಕೆಲಸ ಹಾಕಿದ್ವು. ನಿಜ, 18 ಒಳಗೆ ಯಾಕೆ ಹಾಕಿದ್ವು? ನೀವು ಯಾವ ₹1 ಕೆಲಸ ಅಲ್ಲಿ ಹಾಕಿದ್ದಿಲ್ಲ. ಅದರ ಸಂಬಂಧ ಅದು ಹಾಕಿದ್ವು, ಅವ್ರಿಗೆ ಹೇಳಿ ಹಾಕಿದ್ವು ಎಲ್ಲ ಸದಸ್ಯರಿಗೆ. ಅದು ಆದ್ಮೇಲೆ ನಿಮ್ಗೂ ಹಾಕಿದ್ವು. ರೆಕಾರ್ಡ್ ಅದ, ರೆಕಾರ್ಡ್ ನಿಮ್ಗೆ ಹಾಕಿದ್ ಎಲ್ಲ ರೆಕಾರ್ಡ್ ಅದ. ಯಾವ್ಯಾವ ಹಾಕ್ಯಾರ ಅಧಿಕಾರಿಗಳು ಕೆಲವೊಂದು ತಪ್ಪಲಿಂದ 3 ಈಗ 9-10 ತಿಂಗಳನ್ಯಾಗ 4 ತಿಂಗಳ MP ಇಲೆಕ್ಷನ್ ಬತ್ತು. ಏನ್ ಮಾಡ್ಲಿಕ್ಕೆ ಸಾಧ್ಯದ? ನಮ್ಗ 1 ತಿಂಗಳ ಸನ್ಮಾನಕ್ಕೆ ಹೋಯ್ತು. ಮತ್ ಈ ತಿಂಗಳ ಪೂರಾ ನೀತಿ ಸಹಿತಿ 3 ಕಮಿಷನರ್ ಚೇಂಜ್ ಆದ್ರು. ಯಾವ ಅಧಿಕಾರಿ ಇರ್ತಾರ, ಯಾವ ಮೇಯರ್ ಮಾಡ್ಲಿಕ್ಕೆ ಸಾಧ್ಯದ? ಮೊದಲು ಬಹಳಷ್ಟು ಮೇಯರ್ ಆಗ್ಯಾರ, ಮೇಯರು ಇಲ್ಲ, ಮೆಂಬರ್ನು ಇದ್ದಿಲ್ಲ, ಏನೂ ಇದ್ದಿಲ್ಲ, ಶಾಸಕರು ಒಬ್ಬರು ಇದ್ದಿಲ್ಲ, ಅವರಕ್ಕೆ ಮಾಡಿಸ್ಲಿಲ್ಲ. ನೀವು ಮಾಡಿಸಿದ್ರ ಇವತ್ತೇನ್ ಸಮಸ್ಯೆ ಆಗ್ತಿತ್ತು? ಫ್ಲಡ್ ಆದಾಗ ₹2 ಲಕ್ಷ ಅವರಿಗೆ ಮಹಾನಗರ ಪಾಲಿಕೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಫ್ಲಡ್ ಆದಾಗ ನಗರ ಶಾಸಕರು ಎಲ್ಲಿ ಹೋಗಿದ್ರು? ಕೇವಲ 2 ವಾರ ನಿಮ್ಗೆ ಆಳ್ನಾಗೆ ಹೋಗ್ತೀರಿ. ಅವಾಗ ಬಿಜಾಪುರ ಸಮಸ್ಯೆ ಶಾಸಕರು ಇರ್ಲಿಲ್ಲವ? ಬಾಗವಾನ್ ಕೊಲ್ಲಾಗ ನೀರ್ ನಿಂತಾಗ ಅಲ್ಲಿ ಮಂದಿ ಸತ್ತಾರ, ಅದರ ನೋಡಕ್ ಬಂದಿರಿ. 24 ನಂಬರ್ ಮಗು ಸತ್ತಿತ್ತಲ್ಲಿ, ನೀವು ನೋಡಕ್ ಬಂದಿದ್ರಿ? ಯಾವ ಬಿಜೆಪಿ ಸದಸ್ಯರು ಬಂದಿದ್ರು? ಏನಾಗಿತ್ತು ನಿಮ್ಗೆ ಅವಾಗ? ಅದೇ ಸೋಲಾಪುರ ಒಳಗೆ ಮಲ್ಲನಗೌಡರ ಬ್ರಾದರ್ ಮಲ್ಲನ ಪಾಟೀಲ್ ಅವರು ನಿಮ್ಮ ಮನುಷ್ಯ 6ನೇ ನಂಬರ್ ವಾರ್ಡ್ನಾಗ, ಅವಾಗ ಎಲ್ಲ ಬಂದಿದ್ರು? ನೀವು ಶಾಸಕರು ಬಂದಿದ್ರು, ಸದಸ್ಯರು ಬಂದಿದ್ರು. STP-ನಾಗ 2-3 ಹುಡುಗರು ಸತ್ತು, ಅವಾಗೆಲ್ಲ ಹೋಗಿದ್ರಿ? ಯಾಕೆ ನೋಡಕ್ ಬಂದಿಲ್ಲ? ದೊಡ್ಡ ಮಾತಾಡಕ್ ನನಗೂ ಬರ್ತೈತಿ, ಪ್ರಾಕ್ಟಿಕಲ್ ಆಗಿ ಮಾಡಿರಿ. ಮೇಯರ್ ಧರ್ಮಪತ್ನಿ ಅವರು ಕೆಲಸ ಮಾಡ್ತಾರ, ಮತ್ತೆ ನಿಮ್ಮ ಬಿಜೆಪಿನಾಗ ನಿಮ್ಮ ತಾಯಂದ್ರು, ನಿಮ್ಮ ವೈನ್ಯಾರು, ನಿಮ್ಮ ಅಕ್ಕಂಗಿಯರು ಆರ್ಸಿ ಬಂದಿಲ್ಲ, ಇಲ್ಲ ಅವರೇ ಬರ್ತಾರ, ನೀವೇ ಮಾಡ್ತೀರಿ? ಅವ್ರು ಬರುವುದಿಲ್ಲ. ಭೂಮಿ ಪೂಜೆಗೆ ಯಾರು ಕಳಿಸ್ತೀರಿ ಅಂತ? ನಿಮ್ಮ MLA ಮಗ ಕಳಿಸ್ತಿರಲ್ಲ. ಎಷ್ಟು ಕೋಟಿ ಬೇಕು? 35 ವಾರ್ಡ್ ತಿರ್ಗಾಡಿದು ಎಷ್ಟು ಬೇಕು ಕೊಟ್ಟು ನಿಮ್ಗ? ಬರೇ ಮಾತಾಡುದಿಲ್ಲ, ಪ್ರೂಫ್ ಸಮೇತ ಹೇಳ್ತೀನಿ. ಅವರಿಗೆ ಕೇಳ್ರಿ, ಎಷ್ಟು ಸಲ ಬಂದಾರ ಪೂಜೆಗೆ, ಎಲ್ಲೆಲ್ಲ ಬರ್ತಾರ ಪೂಜೆಗೆ. ನೀವು ಮಾಡಿದ್ರೆ ತಪ್ಪಿಲ್ಲ, ನಾವು ಮಾಡಿದ್ರೆ ತಪ್ಪ? ನೀವು ಈಗ ಬರೇ ಸುಳ್ಳು ಹೇಳ್ಕಿಸಿ ಬಿಜೆಪಿ ಕ್ಯಾಂಡಿಡೇಟ್ ಸೋಲ್ತಾರ ಅನ್ನೋದು ಭಯ, ಅಲ್ಲಿಂದ ಸುಳ್ಳು ಮಾತಾಡಕತ್ತೀರಿ. ಇದು ಏನೇನು ಇಲ್ಲ. ಚಿತಾಗಾರ ಬಗ್ಗೆ ಹೇಳಿದ್ರಿ, ನಮ್ಮ ಪ್ರೇಮಾನಂದ್ ಬಿರಾದರ್ ಅವರು. ಯಾಕೆ ಮೀಟಿಂಗ್ನಾಗ ಏನು ಇದು ಆಗಿತ್ತು ನಿಮ್ಗೆ? ಮೀಟಿಂಗ್ನಾಗ ಅಲ್ಲಿ ಟ್ರಾವ್ ಆಡೋಣ ಸುಮ್ ಕೂತ್ರಿ. ಟ್ರಾವ್ ಪಾಸ್ ಆದ್ಮೇಲೆ 1 ಸದಸ್ಯರು ಮಾತಾಡಿಲ್ಲ ಅಲ್ಲಿ. ಆ ಚಿತಾಗಾರ ಮಾಡ್ಬೇಕಾದ್ರೆ ಅದು ಏನ್ ಮುಸಲ್ಮಾನರು ಮಾಡಕತ್ತು? ಆ ಚಿತಾಗಾರ ಏನ್ ₹4 ಕೋಟಿ ಅದ? ನಾವು ಯಾವ ಮುಸಲ್ಮಾನರು ಸ್ಮಶಾನಕ್ಕೆ ಹೋಗ್ಲಾಕತ್ತೀವಿ? ಅದು ಇಲ್ಲೇ 29 ವಾರ್ಡಿನ ಸಮಸ್ತ ಜನರಿಗೆ ಅನುಕೂಲ ಆಗಲಿ. ಕಾಲೇಬಾಗದಾಗ SC ST ಮಂದಿ ಆದ್ರೆ ಅವ್ರಿಗೆ ಅನುಕೂಲ ಆಗಲಿ. ಬ್ರಾಹ್ಮಣ ಸಮಾಜ ಇಲ್ಲ ಸಮೀಪ ಇದ್ದವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ. ಇಲ್ಲಿ ಬ್ರಾಹ್ಮಣ ಸಮಾಜ ಎಲ್ಲ ಕೋವಿಡ್ನ್ಯಾಗ ಸಾಕಷ್ಟು ಜನಗಳನ್ನು ರೋಡ್ ಮ್ಯಾಗ ನಿಂತಿದ್ದು, ಅದು ಅನುಕೂಲ ಆಗೋ ಸಲುವಾಗಿ ಇಲ್ಲಿ ಇದ್ದಂತ ಹಿಂದೂ ಸಮಾಜದವರಿಗೆ ಅವ್ರಿಗಾಗ್ಲಿ, ಎಲ್ಲ ಬಾಳ ಬಡವರು ಅದಾರ ಇಲ್ಲಿ, ಅವ್ರಿಗೆ ತೊಂದರೆ ಆಕೈತಿ, ಸಂಜೆ ಅಂತಿಮ ಸಂಸ್ಕಾರ ಮಾಡಕ್ ತೊಂದರೆ ಆಕೈತಿ ಅನ್ನೋದು ಇಲ್ಲಿ ಸಾಕಷ್ಟು ಅನುಕೂಲ ಆಕೈತಿ. ಎಲ್ಲಾ ಜನರಿಗೆ, ಎಲ್ಲಾ ಸಮಾಜ ವರ್ಗದವ್ರಿಗೆ ಆಕೈತಿ ಅನ್ನೋ ದೃಷ್ಟಿಯಿಂದ ನಾವು ಅದು ಮಾಡಾಕತ್ತಿದ್ವಿ. ಏನದು ಹೋಗಿ ರಜಾ ಕೊಡ್ತೀವ್ರಿ ಸ್ಮಶಾನಾಗ ಮಾಡ್ಕೊಳತ್ತಾರ? ಏನ್ ರಜಾ ಕೊಡ್ತಿದ್ ಅದು ಸ್ಮಶಾನ ಐತಿ ಎಲ್ಲರೇ? ಅಲ್ಲಿ ಪ್ರೇಮಾನಂದ ಮಾಡಾಕತ್ತಿದ್ವು, ಅಲ್ಲಿ ಸುಡುದಿಲ್ಲ. ಅಲ್ಲಿ ಬರೀ ಗೊರೆಯಾಳದಲ್ಲಿ ಒಂದ್ ಕಡೆ ಶಿವರುದ್ರ ಬಾಗಲಕೋಟೆ ಹೇಳ್ತಾನೆ, ನಮ್ಮ ಸಮಾಜನಾಗೆಲ್ಲ ಮಾಡಿದ್ರೆ ಇದು ಆಕೈತಿ ಅತ್ಕಿಸಿ, ಅಲ್ಲೇ ಮಾಡಿದ್ರೆ ಏನ್ ಆಕೈತಿ ನಿಮ್ಗ? ನಿಂಬಲ್ಲೇ ಹೊಂದಾಣಿಕಿಲ್ಲ. ಇವ ನಮ್ಮ ರಾಜೇಶ್ ಜೋಗೇರಿ ಮತ್ತೆ ಅಶೋಕ್ ನಮ್ಗಂಡು ಅವ್ರು ಇಲ್ಲಿ ಸೋಲಾಪುರ್ ಮಾಡತ್ತಾರ, ಇವ್ರಲ್ಲೇ ಪ್ರೇಮಾನಂದ್ ನಮ್ಮಲ್ಲೇ ಮಾಡತ್ತಾರ. ನಿಂಬಲ್ಲೇನೆ ಇನ್ನ ಕಿಚ್ಚಾಟ ನಡೆದೈತಿ. ನೀವು ಎಲ್ಲರೇ ಮಾಡ್ರಿ, ಅದು ನಮ್ ಧರ್ಮಗಲ್ಲ. ಅದು
ಎಲ್ಲರೇ ಮಾಡಲಿ, ನಮ್ಮ ಹಿರಿಯರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಮಾಡಲಿ, ಎಲ್ಲೇ ಮಾಡಿದ್ರೆ ತೊಂದರೆ ಇಲ್ಲ. ಮಾಡಿದ್ರು ಅದು ಸಮಸ್ತ ಹಿಂದೂ ಸಮಾಜ ಜನರಿಗೆ ಅದ, ಬೇರೆ ಯಾವ ಸಮಾಜಿಗೆ ಅನುಕೂಲ ಸಮಾಜ ಮಾಡ್ತಾ ಇಲ್ಲ. ಗಾಡಿದ್ ಹೇಳ್ತೀರಿ, ಗಾಡಿದ ಬಗ್ಗೆ ಏನ್ ಗೊತ್ತದ ನಿಮ್ಗ? ನಾಳೆ ನೀವು ಯಾರೇ ಆಗ್ತಿರಲ್ಲ, 35 ಮಂದಿ ಒಳಗೆ ಯಾರು ಮೇರ್ ಹಾಕ್ತಾರ, ಅವ್ರಿಗೆ ಗೌರವ ಬೇಕಾಗಿಲ್ವಾ? ಅವ್ರಿಗೆ ಬೇಕಾಗಿಲ್ಲ ಗೌರವ? ಬೇರೆ ಕಡೆ ಎಲ್ಲಾ ಕಡೆ ಏನೇನ್ ಆಗ್ಯಾವ ಅನ್ನೋದು ಅದು ನೋಡ್ಕೊಂಡ್ ಬರ್ರಿ. ನಿನ್ನೆ ಮನೆ ಬಂದು ಮಾತಾಡಕತ್ತೀರಿ, ಹೋಗ್ರಿ ಮಹಾನಗರ ಪಾಲಿಕೆಗಳಲ್ಲಿ ಏನೇನೇನಾಗೈತಿ, ಯಾವ ರೀತಿ ಮಹಾಪೌರರಿಗೆ ಇರ್ತೈತಿ, ಅವ್ರ ಸೌಲಭ್ಯ ಏನದಾವ್ ಅದ್ ನೋಡ್ಕೋರಿ. ಇವರು ಮಗಿಮಠ್ ಸಾಹೇಬ್ರು ಹೇಳ್ತಾರೆ 2018ರಿಂದ 2023 ತನ ಬೊಂಬೈ ಸರ್ಕಾರ ಸಾಕಷ್ಟು ಫಂಡ್ ತಂದಿಸಿ ಎಲ್ಲೆಲ್ಲಿ ಮಾಡ್ಯಾರ, ಎಲ್ಲಿ ರೋಡ್ ಇದ್ದಿದೆ ಅದೇ ರೋಡ್ ಅನ್ನು ಮತ್ ಹಡ್ಡಿ ಅಲ್ಲೇ ಕೆಲಸ ಮಾಡತ್. ಶಿವರುದ್ರ ಬಾಗಲಕೋಟ ಅವ್ರಿಗೆ ದೇವರ ಹಾನಿ ಮಾಡತ್ ಹೇಳ್ರಿ. ನಾನೇ ಪೂಜೆಗೆ ಹೋಗಿನಿ ಅವ್ರ ವಾರ್ಡ್ನಾಗ, ಅಲ್ಲಿ ಅದೇ ವಾರ್ಡ್ನಾಗ ಅವ್ರಿಗೆ ತಾರತಮ್ಯ ಮಾಡತ್ತಾರ, ಅವ್ರು ಬೇರೆಯವ್ರ ವಾರ್ಡ್ನಾಗ ನೋಡಕತ್ತಾರ. ಈ ನಾಳೆ ಅವ್ರ ಲೇಔಟದ ಏನ್ ಸರ್ವಿಸ್ ರೋಡ್ ಬಿಟ್ಟಾರೋ ಆ ರೋಡ್ ಕ್ಯಾನ್ಸಲ್ ಹ್ಯಾಂಗ್ ಮಾಡ್ಸಾರೋ, ಆ ರೋಡ್ ಕ್ಯಾನ್ಸಲ್ ಮಾಡಕ್ ಯಾವ ಕಾರಣ ಅದಾರ ಅದಕ್ಕೆ ನಾವು ಅದಕ್ಕೆ ತನಿಖೆ ಮಾಡಿಸ್ತೀನಿ, ಗೊತ್ತಾಗ್ಲಿ ಅವ್ರಿಗೂ. ಪ್ರಾಯಶಃ ಏನೈತಿ, ಬಸವನಗೌಡರಿಗೆ ವಯಸ್ಸಾಗೈತಿ, ನಿಂದರಿ ನೀವು ಮನ್ಯಾಗ ಕೂಡ್ರಿ, ನಾವು ಟಿಕೆಟ್ ತಗೋತೀವಿ ನಿಮ್ ಬಯಸಿರ್ಬೇಕು. ಇನ್ನ ಗೌಡ್ರ ಗಟ್ಟದ ನಿಮ್ ಟಿಕೆಟ್ ಸಿಗುದಿಲ್ಲ, ಶಿವರುದ್ರ ಗೌಡ್ರ ಇನ್ನ ಪಟ್ನಿ ಹೋಗುದಿಲ್ಲ, ನೀವು ಅಟ್ಟೆ ಟಿಕೆಟ್ ಸಂಬಂಧ ಮಾತಾಡ್ಬೇಡ್ರಿ. ನೀವು ಆಗ್ಲಿ, ಪ್ರೇಮಾನಂದ್ ಆಗ್ರಿ, ರಾಜು ಮಗಿಮಠ ಆಗ್ಲಿ, ಬರೀ ಕನಸು ನೋಡುದು ಟಿಕೆಟ್ ದಿನ. ನಮ್ಮಲ್ಲಿ ಬೇರೆ ಟಿಕೆಟ್ ನಾವು ಕೊಡೋರಿಲ್ಲ, ನಾವು ಕೇಳೋರು ಅಲ್ಲ. ಹಮೀದ್ ಮುಷ್ರಿಫ್ ನಮ್ಮ ನಾಯಕ, ಹಮೀದ್ ಮುಷ್ರಿಫ್ಗೆ ಟಿಕೆಟ್ ಕೊಡಿಸ್ತೀವಿ. ನೀವು ಏನ್ ಡೂಪ್ಲಿಕೇಟ್ ಮಾಡಿರಲ್ಲ, ನಾವು ಒರಿಜಿನಲ್ ಮಾಡಿ ನಾವು ಗೆಲ್ ತೋರಿಸ್ತೀವಿ. 29 ವಾರ್ಡ್ನಾಗ ಎಲ್ಲಾ ಜನರು ಮನಸ್ಸು ಮಾಡ್ಯಾರ, ಅವರಿಗೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಬೇಕು. ಸ್ಥಳೀಯವರು ಅದಾರ, ಅವ್ರು ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ಯಾರ. ಆದ್ದರಿಂದ ನಮ್ಮೆಲ್ಲ ಹಿರಿಯರು ಕೂಡ್ಕಿಸಿ ಅವ್ರಿಗೆ ಟಿಕೆಟ್ ಕೊಟ್ಟಾರ. ನಮ್ಮೆಲ್ಲ ಮಹಾನಗರ ಪಾಲಿಕೆ ಗೌರವಾನ್ವಿತ ಸದಸ್ಯರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡಿ ಅವ್ರಿಗೆ ಗೆಲ್ಸುವಂತ ಪ್ರಯತ್ನ ಮಾಡ್ತೀವಿ, ಗೆಲ್ಲಿಸ್ತೀವಿ. ಅವ್ರು 100% ಗೆಲ್ತಾರ ಅನ್ನೋದು ಖಾತ್ರಿಯಾಗಿ. ಇವರು ಏನ್ 4-5 ದಿವ್ಸಲಿ ಎಲ್ಲ ಚುರುಕಾಗಿವಲ್ಲ, ಪಾದಯಾತ್ರೆ ಮುಖಾಂತರ ತಿರ್ಗಾಳಕತ್ತಿದ್ರು ನೋಡ್ತಾ ಇದಾರ, ಮನಿ ತಿರ್ಗಾಡ್ತಾ ಇದ್ರು ನೋಡ್ತಾ ಇದಾರ. ಅವೆಲ್ಲ ನೋಡಿ ಗಾಬರಿ ಆಗ್ಯಾರ. ಶಾಸಕರು ಪುಷ್ ಮಾಡ್ಯಾರ, ಇವ್ರು ಬಂದು ಕತ್ತೆ ಪ್ರೆಸ್ ಮಾಡತ್ತಾರ. ಇವ್ರು ತನ್ನ ಮನಸ್ಸಲ್ಲೇ ಮಾಡಿದ್ವಲ್ಲ. ನೀವು ಪೂಜ್ಯ ಮಹಾಪೌರ ಪತಿಯಾಗಿ ಮಾಡಕತ್ತಾರ, ಮತ್ತೆ ನಿಮ್ ಮಕ್ಕಳು ಮಾಡಿದ್ರೆ ನಡೀತೈತಿ. ನೀವು ನಿಮ್ ತಾಯಂದ್ರ ಇದ್ದಾಗ ನೀವು ಮಕ್ಕಳು ಮಾಡಿದ್ರೆ ನಡೀತೈತಿ, ನಿಮ್ ಹೆಂಡತಿಯವರು ಇದ್ದಾಗ ಅದು ಮಾಡಿದ್ರೆ ನಡೀತೈತಿ. ಬೇರೆಯವ್ರು ಮಾಡಿದ್ರೆ ತ್ರಾಸ ಆಗತ್ತೆ ನೋಡ್ರಿ. ಜನರಲ್ ಫಂಡ್ ನಾಗ ಅದು ಎಲ್ಲಾ ವಾರ್ಡ್ನಾಗ ಹಾಕಿದೀವಿ. ಕೆಲವೊಂದು ವಾರ್ಡ್ನಲ್ಲಿ ಟೆಂಡರ್ ಮಾಡಿಲ್ಲ, 3 ಕಮಿಷನರ್ ಬದಲಾವಣೆ ಆದ ಕಾರಣ ಅಧಿಕಾರಿಗಳು ಇಲ್ಲತ್ನಾಗ ಇರ್ಲಿಲ್ಲ. ಅವ್ರ ಅಧಿಕಾರಿಗಳು ಮಾಡಿಲ್ಲ, ಅಧಿಕಾರಿ ಮಾಡಿದ ತಪ್ಪಿಗೆ ಅವ್ರು ಹೇಳ್ತಿದ್ದಾರೆ. ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರು ಮಗಿಮಠ್ ಸಾಹೇಬ್ರು. ಯಾವ ಭ್ರಷ್ಟಾಚಾರ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ, ಅವ್ನ ಆಲ್ರೆಡಿ ಸಸ್ಪೆಂಡ್ ಮಾಡಿದೀವಿ. ಏನ್ ಸಾಗರ್ ಹತ್ಕಿಸಿದಿಲ್ಲ, ಕೇವಲ ಸಾಗರ್ ಸಸ್ಪೆಂಡ್ ಆಗ್ಬಾರ್ದಿತ್ತು. ಇನ್ನ 3 ಮಂದಿ ಅದಾರ, ಅವ್ರಿಗೆ ನಿಮ್ ಶಾಸಕರು ಅವ್ರಿಗೆ ಹೆಲ್ಪ್ ಮಾಡ್ಯಾರ. ಆಯ್ತು, ತನಿಖೆ ಮಾಡಿಸಿ ಶಿವಡಿ ತನಿಖೆ ಮಾಡ್ರಿ. ಆ ಭ್ರಷ್ಟಾಚಾರ ಒಳಗೆ ಯಾರ್ಯಾರು ಅದಾರ ಅನ್ನೋದು ಎಲ್ಲಾರ ಹೋಗ್ಲಿ. ಈಗಾಗಲೇ ಬಹಳಷ್ಟು ಏನ ಇವ್ರ ಮಂದಿಗೆ ರಿಲೀವ್ ಆಗುದದ, ರಿಲೀವ್ ಮಾಡಕ್ ಇನ್ನ ತಯಾರಿಲ್ಲ. ಕೆಲವೊಬ್ಬ ಮಾತು ಕೇಳ್ಕಿಸಿ ಅಧಿಕಾರಿಗಳು ರಿಲೀವ್ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮಲ್ಲೇ ಕೆಲವು ಅಧಿಕಾರಿಗಳು 7 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೋತ ಅವ್ರಿಗೆ ಇದು ಆಗ್ಬಿಟ್ಟೈತಿ. ಶಾಸಕರ ಒಮ್ಮಕ್ಲಿಂದ ಅವ್ರ ಕೆಲಸ ಮಾಡ್ತಾ ಇಲ್ಲ. ಆ ಕಾರಣ ಎಲ್ಲರೂ ಬಂದ್ ಕಿಸಿ ಮೇಯರ್ ಮಾಡಿಲ್ಲ, ಮೇಯರ್ ಸಿಗ್ನೇಚರ್ ಮಾಡಿಲ್ಲ. ನೀವು ಯಾವುದೇ ಫೈಲ್ ತಂದ್ರ 35 ವಾರ್ಡ್ ಮಂದಿಗೆ ಹೇಳ್ತೀನಿ ನಾನು, ನೀವು ಯಾವುದೇ ಫೈಲ್ ತಂದ್ರ ನಿಮ್ಮ ದೇವರಾಣಿ ಪ್ರಮಾಣ ಮಾಡಿ ಹೇಳ್ರಿ, ನಾನು ಸಹಿ ಮಾಡಿಕೊಳ್ಳಿಲ್ಲಪ್ಪ ಅಂತ. ನಾವು ಸಹಿ ಮಾಡಿದ ನಂತರ ಕೆಲಸ ಮಾಡ್ಕೊಳ್ತೀವಿ ನಿಮ್ದು. ಆ ಇವ್ರು ನಮ್ಮ ಕಮಿಷನರ್ ಮಾಡಿಲ್ಲ, ಇಂಜಿನಿಯರ್ ಮಾಡಿಲ್ಲ, ಅವ್ರು ಮಾಡಿಲ್ಲ ಅಂದ್ರೆ ಅದಕ್ಕೂ ನಾವೇ ಜವಾಬ್ದಾರ. ನಿಮ್ ಕೆಲಸ ಏನು? ಮತ್ತು ನೀವು ಮಾಡ್ಕೋಬೇಕಾಗಿದ್ದು ನೀವು ಕೆಲಸ ಮಾಡ್ಬೇಕು. ನೀವು ಯಾವ್ಯಾವ ಫೈಲ್ ತಂದಿರಿ, ಯಾವ್ಯಾವ ಕೆಲ್ಸಕ್ಕೆ ತಗೊಂಡ್ ಬಂದಿರಿ, ನೀವು ದೇವರ ಪ್ರಮಾಣ ಮಾಡ್ಬೇಕು. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಹಾನಿ ಮಾಡಿ ಹೇಳ್ಬೇಕು, ನಿಮ್ಮ ಫೈಲ್ ಸೈನ್ ಮಾಡಿಲ್ಲ ವರ್ತಿಯವ್ರ ಕೇಸಿ. ಯಾವುದೇ 35 ವಾರ್ಡಿನ ಸದಸ್ಯರಲ್ಲಿ ಎಲ್ಲರಿಗೂ ನಾನು ಸಮಕ್ಷಮ ಕೇಳ್ತಾ ಇದ್ದೀನಿ. ಕೆಲಸ ಟೆಂಡರ್ ಆಗಿಲ್ಲ ಬಿಟ್ಟಿಲ್ಲ ಅದು ಬೇರೆ ವಿಷಯ. ನೀವು ಯಾವ್ಯಾವ ಸಂದರ್ಭನಾಗ ತಂದಿರಿ ಪ್ರತಿಯೊಂದು ಸಹಿ ಮಾಡಿಸ್ಕೊಟ್ಟಿದೀವಿ.
ಯಾವ ಉಳ್ದೈತಿ ತೋರಿಸ್ರಿ, ಇದು ಬಯಲು ಆಗಿಲ್ಲ ಅದ್ಕೇಶಿ. ಯಾವ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಯಾವ ಭ್ರಷ್ಟಾಚಾರ ಅದ ತನಿಖೆ ಮಾಡಿಸ್ರಿ. ನಾನು ನಿಮ್ ಜೊತೆಲಿ ಕುಂಡಿರ್ತೀನಿ. ಯಾರ್ಯಾರು ಅದಾರ ನೋಡೋಣ. ಅವಾಗ ಅವ್ರಿಗೆ ಯಾರು ಉಳಿಸ್ಲಕ್ ಬರ್ತಾರೆ ಅದನ್ನು ನೋಡೋಣ. ಆದ್ದರಿಂದ ಯಾರಿಗೆ ನೀವು ಮಾತಾಡ್ಬೇಕಾಗೈತಿ ಅದು ನೀವು ಸರಿಯಾಗಿ ತಿಳ್ಕೊಂಡು ಮಾತಾಡ್ರಿ. ನಾಳೆ ದಿವಸ ಇಲೆಕ್ಷನ್ ಅದ. ನಾನು ಸಮಸ್ತ 29 ವಾರ್ಡಿನ ಮಹಾಜನತೆಯಲ್ಲಿ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ವರ್ಗದ ಸಮಾಜದವರಿಗೆ ಕಳ್ಕಳಿಯಿಂದ ವಿನಂತಿಸ್ಕೊಳ್ತೀನಿ. ನಿಮ್ಮ ವಾರ್ಡ್ ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತೈತಿ. ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರು ಈಗಾಗಲೇ 150 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ. 150 ಕೋಟಿ ರೂಪಾಯಲ್ಲಿ ಅವ್ರು ಯಾವ್ಯಾವ ಏನ ಮಾರ್ಗದರ್ಶನ ಮಾಡ್ತಾರೆ ಅವ್ರು ಕೇಳ್ಕೊಂಡ್ ಕಿಸಿ ಸರಿಯಾಗಿ ಅವ್ರು ಯಾವ ಮಾರ್ಗದರ್ಶನ ಮಾಡ್ತಾರೆ ಪ್ರಕಾರ ಎಲ್ಲ ಕೆಲಸ ಹಾಕೊಂಡ್ ಕಿಸಿ ನಿಮ್ಮ ವಾರ್ಡನ್ನು ಅಭಿವೃದ್ಧಿ ಮಾಡ್ತು. ತಾವು ನಾಳೆ ದಿವಸ ಬೆಳಗ್ಗೆ ಮುಂಜಾನೆ ಎದ್ದು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವ್ರು ಪ್ರಚಂಡ ಬಹುಮತದಿಂದ ಆರಿಸ್ಕೊಂಡು ಬಂದು 2 ನಂಬರ್ ಬಟನ್ಗೆ ಒತ್ತಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತ, ಮೈನಾರಿಟಿ ಫಂಡ್ ಬಗ್ಗೆ ನಮ್ಮ ರಾಹುಲ್ ಜಾಧವ್ಜಿ ಭಾಳ ಮಾತಾಡಿದ್ರು. ರಾಹುಲ್ ಜಾಧವ್ಜಿ ನೀವು 2 ಮಾತು ಮಾತಾಡೋದು ಬಿಟ್ಟು ಬಿಡ್ರಿ. ನೀವು ಮೈನಾರಿಟಿ ಫಂಡ್ ಬಂದಿದ್ದು ನಿಮ್ಮ ಶಾಸಕರು ಎಲ್ಲಿ ಹಾಕ್ಯಾರ ಕೇಳ್ರಿ. 20 ನಂಬರ್ ವಾರ್ಡ್ನಾಗ ಹಾಕಿದ್ದು ಅಂಕಿ ಸಂಖ್ಯೆಯಲ್ಲಿ ಅವನ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನಾನು. ನಮ್ಮ ಫಂಡ್ ಬಂದಿದ್ರು ನಿಮ್ಗೆ ಸಾಲ್ವಾಲ್ತು. ವಾರ್ಡ್ ನಂಬರ್ 22 ಪ್ರೇಮಾನಂದ್ ಬಿರಾದರ್ನಾಗ ಹಾಕ್ಸಿರಿ. ಪ್ರೇಮಾನಂದ್ ಬಿರಾದರ ಹಿಂಗ್ ಮಾಡ್ಕಿಸಿ ಟಿಕೆಟ್ ಬರ್ತೈತಿ. ನಮ್ಮ ಅನ್ನದನ್ನ ನಿಮ್ ಮುತ್ತದನ್ನ ಚಳ್ಕೊತ ಅವ್ರು ತಿರ್ಗಾಡ್ತಾರ. ಟಿಕೆಟ್ ತೋಲಕ್ ನಿಮ್ಗೆ ಪ್ರೇಮಾನಂದ್ ಇನ್ನೂ ಅವಕಾಶ ಇಲ್ಲ. ಭಾಳ ಟೈಮ್ ಬೇಕಾಗ್ತೈತಿ ನಿಮ್ಗೆ. ನೀವು ಟಿಕೆಟ್ ಸಾಲ್ವ್ ಮಾಡಿ ದೊಡ್ಡ ಮಾತಾಡತ್ರಿ. ನೀವು ಶಾಸಕರಾಗಿರಿ, ಸಚಿವರಾಗಿರಿ, MP ಆಗಿರಿ, ಪ್ರೈಮ್ ಮಿನಿಸ್ಟರ್ ಆಗಿರಿ, ನಾವೇನು ನಮ್ಗೆ ಇದು ಇಲ್ಲ. ಅದು ಬೇರೆಯವ್ರಿಗೆ ಇಲ್ಲಟ್ಟ ಮಾತಾಡೋದು ಸರಿಯಲ್ಲ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.